ನಮಸ್ತೆ ವೀಕ್ಷಕರೇ, ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಮೊದಲನೇದಾಗಿ ನಿಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಶ್ರಾವಣ ಮಾಸದಲ್ಲಿದ್ದೀವಿ. ಶ್ರಾವಣ ಮಾಸ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಹಬ್ಬನೋ ಹಬ್ಬ, ಖುಷಿನೋ ಖುಷಿ. ಯಾಕಂದರೆ ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ದಿನಾನೂ ಹಬ್ಬ ಹಬ್ಬ ಹಬ್ಬ. ಈಗ ತಾನೇ ನಾಗರ ಪಂಚಮಿ ಮುಗಿಸಿ ಇವಾಗ ನೆಮ್ಮದಿಯಾಗಿ ಕುತ್ಕೊಂಡ್ವಿ ಅನ್ನಕ್ಕ ಅಂತೂ ಆಗಲ್ಲ. ಯಾಕಂದರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಅಂತೂ ಹೆಣ್ಮಕ್ಳಿಗೆ ಸೂಪರ್ ಡೂಪರ್ ಖುಷಿ. ಯಾಕಂದರೆ ಒಡವೆ, ವಸ್ತ್ರ, ಲಕ್ಷ್ಮೀ ಪೂಜೆ ಜೊತೆಗೆ ಅಡುಗೆಗಳು, ಒಬ್ಬಟ್ಟು. ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ. ಇವಾಗಲೇ ಎಂಜಾಯ್ ಮಾಡಿದ್ರೆ ಹೇಗೆ, ಇನ್ನೂ ಅಡುಗೆ ಟೇಸ್ಟ್ ಮಾಡಬೇಕು, ಅಡುಗೆ ಮಾಡಿಸ್ಬೇಕು. ಸೊ ಅದಕ್ಕೆ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂತಾನೆ ಕಾಳಿದಾಸ ನಗರಕ್ಕೆ ಬಂದಿದ್ದೀನಿ. ಹೋಗ್ತಾ ಇರೋದು ಸ್ವರ್ಣಲತಾ ಅವ್ರ ಮನೆಗೆ. ಬನ್ನಿ, ಅವ್ರು ಯಾವ ಥರ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೀವೇ ನೋಡೋರಂತ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಮಸ್ಕಾರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಪಂಚಲಕ್ಷ್ಮಿಯರಿದ್ದೀರಾ ಇಲ್ಲಿ. ನಿಮ್ಮಿಷ್ಟು ಜನದಲ್ಲಿ ಯಾರು ಸ್ವರ್ಣ ಲತಾ? ನಾನು. ನೀವೇನಾ? ಹೌದು. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಇವರೆಲ್ಲ ಯಾರು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಇವರೆಲ್ಲ ನಮ್ಮ ನೈಬರ್ಸು, ಇವ್ರ ಕ್ಲೋಸ್ ಫ್ರೆಂಡು, ಇವ್ರು ನಮ್ಮ ಹಸ್ಬೆಂಡು. ನಮಸ್ತೆ ಸರ್. ನಮಸ್ಕಾರ ಅಮ್ಮ. ನಾನು ನನ್ನ ಮಗ ಹಿಂದಗಡೆ ಹಲೋ ಸುಧೀಂದ್ರ ಅಂತ. ಓಕೆ, ಇವರೆಲ್ಲ ನಿಮ್ಮ ಫ್ರೆಂಡ್ಸಾ? ಹೌದು, ಖಂಡಿತ ಫ್ರೆಂಡ್ಸು. ಇವತ್ತು ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಹೌದು, ಆಚರಿಸಿ ಬಂದಿದ್ದಾರೆ. ನಮ್ಮ ಜೊತೆಗೆ. ಹೌದು, ನನಗಂತೂ ತುಂಬಾ ಖುಷಿ ಆಗ್ತದೆ ನಿಮ್ಮನ್ನೆಲ್ಲ ನೋಡಿ. ಸೊ ಅಡುಗೆ ಮಾಡಕ್ಕೆ ರೆಡಿನಾ? ರೆಡಿ. ಓಕೆ ಆಂಟಿ, ಒಳಗಡೆ ಹೋಗೋಣವಾ? ಒಂದು ನಿಮಿಷ. ಅರ್ಶಿನ ಕುಂಕುಮ ಇಟ್ಕೊಂಡು, ನಮ್ಮಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಅರ್ಶಿನ ಕುಂಕುಮ ತಗೊಂಡು ಅಡುಗೆ ಮಾಡ್ಸೋಕ್ಕೆ, ಅಡುಗೆ ತಿನ್ನೋಕ್ಕೆ ಖಂಡಿತ ಬರಬೇಕು. ಅರ್ಶಿನ ಕುಂಕುಮ ಇಟ್ಟು ಮತ್ತೊಮ್ಮೆ ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಂಟಿ, ನಿಮಗೂ ಕೂಡ ವೆಲ್ಕಮ್. ನಿಮಗೂ ಕೂಡ ಥ್ಯಾಂಕ್ ಯು. ಮತ್ತೊಮ್ಮೆ ನಿಮಗೋಸ್ಕರ ಸ್ಪೆಷಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮಗೂ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಹಬ್ಬದ ಕಳೆ ನಿಮ್ಮ ಮುಖದಲ್ಲಿದೆ, ಥ್ಯಾಂಕ್ ಯು. ನಿಮ್ಮ ಮನೇಲಿದೆ. ಥ್ಯಾಂಕ್ ಯು. ಜೊತೆಗೆ ಲಕ್ಷ್ಮಿ ಅಲಂಕಾರ ತುಂಬಾನೇ ಚೆನ್ನಾಗಿ ಮಾಡಿದ್ದೀರಾ. ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಲಕ್ಷ್ಮಿ. ಆ್ಯಂಡ್ ಡೆಕೋರೇಷನ್ಸ್ ಎಲ್ಲಾನು ಸೂಪರ್. ನೀವು ಬನ್ನಿ, ತುಂಬ ಖುಷಿ ಆಯಿತು ನಮ್ಮ ಮನೆಗೆ. ಥ್ಯಾಂಕ್ ಯು. ವರಮಹಾಲಕ್ಷ್ಮಿ ಹಬ್ಬದ ದಿವಸ ನನಗೂ ತುಂಬ ಖುಷಿ ಆಯಿತು ನಿಮ್ಮ ಮನೆಗೆ ಬಂದಿದ್ದಕ್ಕೆ. ಓಕೆ, ನನಗೆ ಫಸ್ಟ್ ಹೇಳಿ, ವರಮಹಾಲಕ್ಷ್ಮಿ ಹಬ್ಬ ಏನಕ್ಕೆ ಆಚರಿಸ್ತಾರೆ, ಯಾರಿಂದ ಬಂದಿದ್ದು, ಏನಿದ್ರ ಹಿಂದಿನ ಕತೆ? ಇದು ಕೈಲಾಸ ಪರ್ವತದಲ್ಲಿ ಈಶ್ವರ ಪಾರ್ವತಿ ಮಾತಾಡ್ತಾರೆ. ಅವಾಗ ಪಾರ್ವತಿ ಕೇಳ್ತಾಳಂತೆ ಈಶ್ವರನ, ಈ ಸುಮಂಗಲೆಯರಿಗೆ ಗುಪ್ತವಾಗಿರೋ ಪೂಜೆ, ಐಶ್ವರ್ಯ, ಅಭಿವೃದ್ಧಿ, ಗಂಡು ಮಕ್ಕಳು, ಹೆಣ್ಮಕ್ಳು ಎಲ್ಲ ಚೆನ್ನಾಗಿರೋ ಥರ ಏನಾನ ಒಂದು ನಮಗೆ ಹೇಳ್ಕೊಡಿ ವ್ರತನ ಅಂತ. ಅದಕ್ಕೆ ಈಶ್ವರ ಹೇಳ್ತಾನಂತೆ, ಶ್ರಾವಣ ಶುಕ್ರವಾರ, ಶುಕ್ಲ ಪಕ್ಷದಲ್ಲಿ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಅಂತ ಬರುತ್ತೆ. ಅದನ್ನು ಆಚರಿಸಿದ್ರೆ ಎಲ್ಲರಿಗೂ, ಸುಮಂಗಲೆಯರಿಗೆ, ಮಕ್ಕಳು, ಮನೆ, ದೇಶ ಎಲ್ಲ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾನಂತೆ. ಸೊ ಆಗಿಂದ ಬಂದಿರೋದು. ಆಗಿಂದ ಬಂದರೆ ಮತ್ತು ಚಾರುಮತಿ ಅಂತ ಇರ್ತಾಳೆ ನಾವಲ್ಲಿ. ಅವಳಿಗೆ ಸ್ವಪ್ನದಲ್ಲಿ ವರಮಹಾಲಕ್ಷ್ಮಿ ಬಂದು ಹೇಳ್ತಾಳಂತೆ, ಈ ಥರ ನನ್ನ ವ್ರತ ಮಾಡು, ನಿನ್ನ ಬಡತನ ಎಲ್ಲ ಕನಸಿನಲ್ಲಿ, ಸ್ವಪ್ನ ಅಂದರೆ ಕನಸು, ನಿನ್ನ ಬಡತನ ಎಲ್ಲ ನೀಗಿ ನಿನ್ನ ಗಂಡಂಗೂ ಮಕ್ಕಳಿಗೂ ಎಲ್ಲ ಒಳ್ಳೆಯದಾಗತ್ತೆ. ಶುಕ್ರವಾರದಿಂದ ಪೂಜೆ, ಶ್ರಾವಣ ಶುಕ್ರವಾರದಲ್ಲಿ ವರಮಹಾಲಕ್ಷ್ಮಿ ವ್ರತ ಮಾಡು ಅಂತ ಹೇಳ್ಕೊಡ್ತಾಳೆ. ಸರಿ, ಇವಳಿಗೆ ಎಚ್ಚರ ಆದ ತಕ್ಷಣ ಮನೆಯವ್ರಿಗೆಲ್ಲ ಹೇಳ್ತಾಳಂತೆ. ಮಾಡೋಣ ಅಂತ ಹೇಳಿ ಎಲ್ಲ ವೈಭವದಿಂದ ಅಕ್ಕಪಕ್ಕ ಎಲ್ಲರನ್ನು ಕರೆಸಿ ಮನೆ ಮುಂದೆ ಚಪ್ಪರ ಹಾಕಿಸಿ ಎಲ್ಲ ಮಾಡಿ ಪೂಜೆ ಮಾಡ್ತಾರೆ. ಆವಾಗಲೇ ಮನೆ ಮುಂದೆ ಬಂಗಾರದ್ದು ಚಪ್ಪರ, ತೊಟ್ಲು ಎಲ್ಲ ಬಂಗಾರದ್ದಾಗಿ ಅವ್ರ ಮೈ ಪೂರ್ತಿ ಒಡವೆ ಆಗಿ ಮನೆ ತುಂಬ ಐಶ್ವರ್ಯ, ದವಸ ಧಾನ್ಯ ಎಲ್ಲ ಬರುತ್ತಂತ ಅವ್ರ ಮನೆಗೆ. ಇಡೀ ಇದನ್ನೇ ಚೆನ್ನಾಗಾಗುತ್ತಂತೆ.
ಹಾಗಾಗಿ ಇದು ಚಾರುಮತಿಯಿಂದ ರೂಢಿ ಬಂದಿರುತ್ತೆ. ಚಾರುಮತಿಯಿಂದ ರೂಢಿ ಬಂದಿದೆ, ಎಲ್ಲರಿಗೂ ರೂಢಿ ಬಂದಿದೆ. ಓಕೆ, ವೆರಿ ನೈಸ್. ಸೊ ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಆಚರಿಸ್ತೀರಾ? ಮುತ್ತೈದೆ ಬ್ರಾಹ್ಮಣನ ಕರೆದು ಅರಿಶಿನ ಕುಂಕುಮ ಕೊಟ್ಟು ವ್ರತದ ಅಡುಗೆ ಮಾಡಿ, ಈಗ ಚಾತುರ್ಮಾಸ ವ್ರತ ಅಂತ ಬರುತ್ತೆ, ಚಾತುರ್ಮಾಸದಲ್ಲೇ ಬರೋದ್ರಿಂದ ಅದನ್ನು ವ್ರತದ ಅಡುಗೆ ಮಾಡ್ತೀವಿ. ಈ ಬೇಳೆ ಎಲ್ಲ ಬರಲ್ಲ ನಮಗೆ. ಸೊ ಹಾಗಾಗಿ ವ್ರತದ ಅಡುಗೆ ಬರೀ ಮೆಣಸು, ಹಾಲು ಮೆಣಸು ಅದರೊಳಗೆ ನಾವು ಅಡುಗೆ ಮಾಡೋದು. ಹಾಲು ಮೆಣಸು ಜೀರಿಗೆ, ಹಾಲು ಮೆಣಸು ಜೀರಿಗೆ ಅಡುಗೆ ಮಾಡೋದು ನಾವು. ಮೆಣಸು ಹುರ್ಕೊಂಡ್ಬಿಟ್ಟು ಜೀರಿಗೆ ಹುರ್ಕೊಂಡ್ಬಿಟ್ಟು ರುಬ್ಕೊಂಡು, ಒಣಕೊಬ್ಬರಿ, ಹಸಿ ಕಾಯಿ ಬರಲ್ಲ, ಒಣಕೊಬ್ಬರಿ ಎಲ್ಲ ರುಬ್ಕೊಂಡು ಸಾರು ಮಾಡಿ ಅದರೊಳಗೆ ಚಿತ್ರಾನ್ನ ಎಲ್ಲ ಮಾಡೋದು. ನಮಗೆ ಹೌದು, ಲಕ್ಷ್ಮಿ ಜೀರಿಗೆ ಮತ್ತು ಸಾಸಿವೆನೂ ಬರಲ್ಲ, ಈಗ ಹಾಲು ಇಷ್ಟೊಳಗೆ ಮಾಡೋದು. ಅದು ಅಗ್ಗಿಷ್ಟಿಗೆ ಮೇಲೆ ಮಾಡೋದು. ಗ್ಯಾಸ್ ಎಲ್ಲ ಬರಲ್ಲ ನಮಗೆ. ನಿಮ್ಮ ಮನೇಲಿ ಇದೆಯಾ ಅಗ್ಗಿಷ್ಟಿಗೆ ಇದೆ ನಮ್ಮಲ್ಲಿ. ವೆರಿ ನೈಸ್. ಓಕೆ, ಎಲ್ಲ ಮಾಡ್ಬೋದಾಗಿತ್ತು, ಸ್ಪೆಷಲ್ ಆಗಿರೋದು. ಬೇಗ ಆಗತ್ತೆ ಅಲ್ವಾ ಗ್ಯಾಸ್ ಮಾಡಿದ್ರೆ, ಟೈಮ್ ವೇಸ್ಟ್. ಓಕೆ, ನಾನು ಕೇಳ್ಪಟ್ಟೆ ನೀವು ಸಿಂಗರ್ ಅಂತ, ತುಂಬಾ ಚೆನ್ನಾಗಿ ಹಾಡ್ತೀರಾ ಅಂತ. ಹಾಡ್ತೀನಿ. ನಿಜಾನಾ? ಹಾಡ್ತೀರಾ? ಮನೇಲಿ ಫ್ರೀ ಇದ್ದಾಗೆಲ್ಲ ಹಾಡ್ತೀನಿ, ವೀಣೆ ನುಡಿಸ್ತೀನಿ, ಕೀಬೋರ್ಡ್ ನುಡಿಸ್ತೀನಿ, ಆಮೇಲೆ ಡ್ಯಾನ್ಸ್ ಮಾಡ್ತೀನಿ, ಭರತನಾಟ್ಯ ಆಗಿದೆ. ವೆರಿ ನೈಸ್, ಸೂಪರ್. ಮತ್ತೆ ಹಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ, ಭರತನಾಟ್ಯಂ ಪ್ರಾಕ್ಟೀಸ್ ಮಾಡಿದ್ದೀರಾ, ವೀಣೆ ನುಡಿಸ್ತೀರಾ, ಕೀಬೋರ್ಡ್ ನುಡಿಸ್ತೀರಾ. ದೆನ್ ಸದ್ಯಕ್ಕೆ ಅಷ್ಟೇನಾ? ಇದೆ ಬೇಜಾನಾಯ್ತು. ಓಕೆ ಆಂಟಿ, ನನಗೋಸ್ಕರ ಇವಾಗ ಹಾಡಾಡ್ತೀರಾ? ಖಂಡಿತ. ದೀಪ ಹಚ್ಚಿಬಿಟ್ಟು ಹಾಡೋಣ. ಫಸ್ಟ್ ದೀಪ ನೀವು ದೀಪ ಹಚ್ಚಿ ನಮ್ಮ ಮನೆಗೆ ಬಂದಿದ್ದೀರಲ್ಲ. ಓಕೆ, ದೀಪ. ಸ್ವನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಗಳು, ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ. ಸನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಗಳು, ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ, ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ. ಸೂಪರ್, ತುಂಬಾ ಚೆನ್ನಾಗಿ ಆಡಿದ್ರಿ. ಏನ್ ವಾಯ್ಸು, ಹಾ ಸಖತ್ತಾಗಿದೆ. ಫುಲ್ ಸೈಲೆಂಟ್ ಆಗ್ಬಿಟ್ರಿ. ಥ್ಯಾಂಕ್ ಯು. ಅದು ವಾಯ್ಸ್ ಹಾಡ್ಬೇಕಾದ್ರೆ ಹೆಂಗ್ ಬಂತು ಹಂಗ್ ಮಾತಾಡ್ಬೇಕು. ಓಕೆ, ಸೊ ಫಸ್ಟ್ ಹಬ್ಬದ ಸ್ಪೆಷಲ್ ಏನು ಮಾಡ್ಕೊಡ್ತಿದ್ದೀರಾ? ಇದು ವರಮಹಾಲಕ್ಷ್ಮಿಗೆ ಶಾವಿಗೆ ಗಸಗಸೆ ಕೀರ್ ಅಂದರೆ ತುಂಬ ಪ್ರೀತಿ, ಮತ್ತು ಅದು ನೈವೇದ್ಯಕ್ಕೆ ಬರುತ್ತೆ. ಓಕೆ, ಶಾವಿಗೆ ಗಸಗಸೆ ಕೀರ್ ಅಂದರೆ ನಾವು ಪಾಯಸ ಅಂತೀವಿ, ನೀವೆಲ್ಲ ಕೀರ್ ಅಂತೀವಿ. ಮತ್ತೆ ಪಾಯಸನೇ ಹೇಳಿ. ಓಕೆ, ನಾನು ಕೀರ್ ಗೀರ್ ಅಂತ ಹೇಳಲ್ಲಪ್ಪ, ಪಾಯಸ ಅಂತಾರೆ. ಓಕೆ, ಪಾಯಸನ. ಈಗ ಸ್ಟವ್ ಹಚ್ಕೊಳ್ಳೋಣ. ಬಟ್ ಫಸ್ಟ್ ಇದಕ್ಕೆ ಏನೇನು ಬೇಕು? ಓಕೆ, ಅಕ್ಕಿ, ಶಾವಿಗೆ, ಗಸಗಸೆ, ಕಾಯಿ ತುರಿ, ಬೆಲ್ಲ, ಗೋಡಂಬಿ ದ್ರಾಕ್ಷಿ, ತುಪ್ಪ. ಓಕೆ, ಫಸ್ಟ್ ಏನು ಮಾಡ್ಕೊಳ್ಳೋಣ? ಫಸ್ಟು ಸ್ಟವ್ ಹಚ್ಕೊಂಡು ಫ್ರೈ ಪ್ಯಾನ್ ಇಟ್ಕೊಂಡು, ಓಕೆ, ಈಗ ಒಂಚೂರು ತುಪ್ಪ ಹಾಕ್ಕೊಂಬೇಡ, ಒಂಚೂರು, ಎರಡು ಸಾಕು, 2 ಡ್ರಾಪ್ ಸಾಕು, ಇನ್ನೊಂದು. ಓಕೆ 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 ಈಗ ಶಾವಿಗೆ ಹಾಕ್ಕೊಂಬೋಣ. ಹಾಫ್ ಕಪ್ ತೊಗೊಂಡಿದ್ದೀರಾ? ಓಕೆ, ಈಗ ಒಂಚೂರು ಹುರ್ಕೊಂಬೋಣ, ಕೆಂಪಗಾಗೋ ತನಕ ಹುರ್ಕೊಂಬೋಣ. ಓಕೆನಾ? ಚೂರು ವರಮಹಾಲಕ್ಷ್ಮಿ ಹಬ್ಬ ಇವತ್ತು ಯಾರ್ಯಾರು ಬಂದಿದ್ದಾರೆ? ನೆಂಟ್ರೆಲ್ಲ ಬಂದಿದ್ದಾರಾ ಮನೆಗೆ, ಅಥವಾ ಇನ್ನೂ ಬರಬೇಕಾ? ಬರ್ತಾ ಇದ್ದಾರೆ, ಬರೋರಿದ್ದಾರೆ, ನಾಳೆನೂ ಬರೋರಿದ್ದಾರೆ. ನಾಳೆ ಏನು ಸ್ಪೆಷಲ್? ನಾಳೆ ಸುಮ್ಮನೆ ಅರ್ಶ ಉಂಬಾಗ ತಗೊಂಡ ಕದಲಿಸಿರಲ್ವಲ್ಲ, ನಾಳೆ ಕದಲಿಸೋದ್ರಿಂದ ನಾಳೆನೂ ಕದಲಿಸೋದು ಕದಲಿಸೋದಂದರೆ ಭುಜಂಗಿಸೋದು, ಅಲ್ಲಾಡಿಸೋದು, ಲಕ್ಷ್ಮೀ ದೇವ್ರನ್ನ ಭುಜಂಗಿಸೋದು ಮತ್ತೆ ಕದಲಿಸೋದು. ಆರತಿ ಮಾಡಿ ಮಾತ್ರ ಮುತ್ತೈದೆ, ಬ್ರಾಹ್ಮಣ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರನ್ನು ಕರೆಸ್ತೀವಿ. ಓಕೆ,
ಬರೀ ಮುತ್ತೈದೆಯರಿಗೆ ಅಂತ ತೆಕ್ಕೊಂಬೋಣ ಈಗ ಹೇಳಿದ್ರಲ್ಲ? ಆಯಿತು ತೆಕ್ಕೊಂಬೋಣ ಈ ಪ್ಯಾನಿಗೆ ತೆಕ್ಕೊಳ್ಳೋಣ. ಓಕೆ ಶಿಫ್ಟ್ ಮಾಡಿ. ಓಕೆ ಈಗ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಳ್ಳೋಣ. ಈಗ ಹಂಗೆ ಹಾಕ್ಬಿಡಿ ಫ್ರೈ. ನೀವೇ ಹೇಳ್ತೀರಾ ಪುಡಿ ಮಾಡಾದ್ರೂ ಹಾಕೋಬಹುದು. ಅಲ್ಲ ಎರಡೂ ಥರ ನೀವೇ ಹೇಳ್ತೀರಾ ಉಂಡೆ ಎರಡೂ ಥರನೂ ಹಾಕ್ಕೋಬೋದು ಅಂತ ಹೇಳಿದೆ. ನಾನು ಪುಡಿ ಮಾಡಾಕ್ತೀನಿ. ಓಕೆ ಅಂದ್ರೆ ಫ್ರೈ ಮಾಡಿ ಸ್ವಲ್ಪ ಬ್ರೌನ್ ಅಂದರೆ ಸಾಕು, ಸ್ವಲ್ಪ ಸಾಕು. ತೆಕ್ಕೊಳ್ಳೋಣ. ಇದು ಖಂಡಿತ ಇದಕ್ಕೆನಾ? ಹಾಂ ಇದಕ್ಕೆ ಮೆತ್ತಿಗೆ ಮತ್ತೆ ಕೈ ಸುಟ್ಕೊಂಡು ಆಮೇಲೆ ನಾಳೆ ಅಡುಗೆ ಮಾಡ್ಕೊಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ನೀವೇ ಮಾಡ್ಕೊಡ್ಬೇಕು ನಮ್ಗೆ. ಅವಾಗ ಒಂದು ದ್ರಾಕ್ಷಿ ಹಾಕಿ 4-5 ಹಾಕಿ ಸಾಕು. ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹೌದಾ? ದ್ರಾಕ್ಷಿ ಗೋಡಂಬಿ ಶಾವ್ಗೆ ಎಲ್ಲ ಫ್ರೈ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ಇವಾಗ ಗಸಗಸೆ ಹುರ್ಕೊಂಡು ಬೇರೆ ಕಡೆ ಹಾಕೋಬೇಕು. ಎಷ್ಟು ಹಾಕ್ಲಿ? 4 ಚಮಚ ಹಾಕಿ ಅದ್ರ ರಾಗಿ ಸಾಕಾ? ಸಾಕು ಸಾಕು. ನಮ್ಮನೆಗೆ ಒಂಚೂರು ಇರಲಿ. ಅಯ್ಯೋ ದೇವ್ರೆ, ಇದು ಯಾಕೆ ಆಕ್ಚುಲಿ ಒಬ್ರಿಗೆ ಮಾಡ್ಕೊಡ್ಬೇಕು ಇವಾಗ ಸದ್ಯಕ್ಕೆ ನೀವು ಒಬ್ರು ಬಂದಿದ್ದೀರಲ್ಲ, ಆಮೇಲೆ ಅವ್ರಿಗೆಲ್ಲ ಬೇರೆ ಮಾಡ್ಕೊ. ಅಲ್ಲ ತೆಗೆಯೋಣ ಇವಾಗ. ತೆಗೆಯೋಣ. ಓಕೆ, ಒಂದು ನಿಮಿಷ ಈ ಕಡೆ ಹಂಗೆ. ಹ್ಞೂ ಆಗೋಯ್ತು. ಓಕೆ, ಅದನ್ನು ಅಕ್ಕಿ ಜೊತೆ ತಕ್ಕೊಂಡು. ಓಕೆ, ನೆಕ್ಸ್ಟ್ ಅಕ್ಕಿನ ಹುರ್ಕೊಂಡು. ಓಕೆ, ಹಾಕ್ಕೊಡಿ. 1 ಕಪ್ಪ. ಹೌದು, 1 ಕಪ್ ಸ್ವಲ್ಪ ಸಾಕು. ಇದನ್ನೆಲ್ಲ ಧಾರಾಳವಾಗಿ ಹಾಕ್ತೀರಾ ನೀವು? ಯಾಕಂದ್ರೆ ಎಲ್ಲ ಗಟ್ಟಿ ಬರೋಕ್ಕೋಸ್ಕರ ಹಾಕೋದಿಲ್ಲ ಅಷ್ಟೇ, ವಾಸ ಗಟ್ಟಿ ಬರೋಕ್ಕೆ. ಓಕೆ, ಇದನ್ನೂ ಆಗ್ಬೇಕಲ್ವಾ ಆಂಟಿ? ಚೂರಾಗಿ. ಹಾಂ, ನೀವು ಉರಿತಾ ಇರಿ. ಓಕೆ, ಅಷ್ಟೊಂದು ಬ್ರೇಕ್ ತೊಗೊಂಡ್ಬಿಡ್ತೀವಿ. ಓಕೆ ವೀಕ್ಷಕರೇ, ವರಮಹಾಲಕ್ಷ್ಮಿ ಸ್ಪೆಷಲ್ ಇವತ್ತು ನನಗೋಸ್ಕರ ಆಂಟಿ ಗಸಗಸೆ ಪಾಯಸ ಮಾಡ್ಕೊಡ್ತಾ ಇದ್ದಾರೆ. ಅದಕ್ಕೆ ಅಕ್ಕಿ ಹುರ್ಕೋತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಅಷ್ಟೇ ನೀವು ಬ್ರೇಕ್ ತಗೊಳ್ಳಿ. ಟೇಕ್ ಅ ಬ್ರೇಕ್. ಮತ್ತೊಮ್ಮೆ ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮ ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಆಂಟಿ, ಅಕ್ಕಿ ಫ್ರೈ ಆಗಿದೆ. ಫ್ರೈ ಆಗಿದೆ. ಆಗಿದ್ಯಾ? ನಂತರ ಗುಂಡ್ಗುಂಡ್ಕಾಗ್ಬಿಟ್ಟಿದೆ. ಖಂಡಿತ ಆಗಿದೆ. ನಂತರನೂ ಆಗಿದೆ. ಓ ಕರೆಕ್ಟ್, ನೀವು ಗುಂಡಕ್ಕಿದ್ರಲ್ಲ, ಮರ್ತೋಗ್ಬಿಟ್ಟಿದೆ. ಇವಾಗ ಗಸಗಸೆ ಅದಕ್ಕೆ ಇದು ಹಾಕಿ ಗ್ರೈಂಡ್ ಮಾಡ್ಕೊ. ಇದು ಹಾಕ್ಲಾ? ನೋಡಿ, ಇವಾಗ ಬಾಣಲೆಯಲ್ಲಿರೋ ಗಸಗಸೆ ಎಲ್ಲ ಬಂತು. ಆಯ್ತಾ? ಓಕೆ, ನೆಂಚೂರು ಬರಬೇಕು. ಓಕೆ ಆಂಟಿ. ಓಕೆ, ಇವಾಗ ಅದನ್ನು ಇದಕ್ಕೆ ಹಾಕೊಂಬಿಟ್ಟು ಇದು ಅದರೊಳಗೆ ನೀರು ಕಾಯ್ಸಕ್ಕೆ ಇಟ್ಕೊಂಬ. ಹಾಕ್ಲಾ? ಅದರೊಳಗೆ ನೀರು ಕಾಯಕ್ಕೆ ಇದನ್ನು ಆ ಕಡೆ ಇಟ್ಬಿಟ್ಟು ಇದರೊಳಗೆ ನೀರು ಕಾಯಕ್ಕೆ ಇಟ್ಕೊಂಬ. ಓಕೆ, ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದನ್ನ ಇಟ್ಕೊಳ್ಳಿ ಆ ಕಡೆ ಬೇಗ. ರೈಟ್, ಇದಕ್ಕೆ ನೀರು ಹಾಕಿ ಸ್ವಲ್ಪ ಇನ್ನೂ ಹಾಕಿ ಓಕೆ. ಇದು ಕುದ್ದ ಮೇಲೆ ಶಾವಿಗೆನ ಅದರೊಳಗೆ ನೆನೆ ಇಡಬೇಕು. ಸಾಕು. ಓಕೆ, ಇದು ಕುದಿಯೋ ಹೊತ್ತಿಗೆ ಮಿಕ್ಸಿ ಮಾಡ್ಕೋಬೇಕಾ? ಏನ್ನ ಫಸ್ಟು ಗಸಗಸೆ ಇದನ್ನು ಅಕ್ಕಿನ ಡ್ರೈ ಮಾಡ್ಕೊ. ಆರ್ಬೇಕಾ ಅಥವಾ ಬೇಡ ಬಿಸಿಲೇ ಮಾಡ್ಬೋದು. ಬಿಸಿಲೇ ಮಾಡಿ. ಹಾಂ ಸಾಕು. ಸಾಕಾ? ಹಾಂ ಸಾಕು. ಓಕೆ, ನೆಕ್ಸ್ಟ್ ಇದಕ್ಕೆ ಕಾಯಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ರುಬ್ಬೋದು. ಒಂಚೂರು ಬೇಕಾದ್ರೆ ಹಾಕೋಬೋದು. ಅಲ್ಲ, ಕಾಯಿ ಇನ್ನೂ ಹಾಕೋಬೋದು. ಕೊಡಿ. ಇಲ್ವಲ್ಲ? ಯಾಕಿಲ್ಲ? ತುರಿದಿಲ್ವಲ್ಲ? ಯಾಕಂದ್ರೆ ನೀವು ಒಬ್ಬರಿಗೆ ಮಾಡ್ತಾ ಇರೋದು, ಅದಕ್ಕೆ. ಆಂಟಿ ನೋಡಿ, ನೀರು ಎಷ್ಟು ಬೇಕೋ ಹಾಕಿ. ಹಾಂ ಸಾಕು. ಆಗಿರೋದೇ ಅಷ್ಟೇ. ಓಕೆ, ಸಾಕು. ಸಾಕು. ಇವಾಗ ಇದು ಶಾವಿಗೆ ನೀರಿಗೆ ಹಾಕ್ಬಿಟ್ಟು ನೆನೆ ಇಡಬೇಕು ಒಂದು 5-10 ನಿಮಿಷ. ಓಕೆ, ಶಾವಿಗೆ ನೀರಿಗೆ ಹಾಕೋಣ. ಓಕೆ, ಇದು ಆರಿಸ್ಬಿಟ್ಟು ನೆನಿಬೇಕು ಸ್ವಲ್ಪ ಹೊತ್ತಿದು. ನೆಂದಾದ್ಮೇಲೆ ಗಸಗಸೆ ರುಬ್ಕೊಂಡಿರ್ತೀವಲ್ಲ, ಇದಕ್ಕೆ ಹಾಕಿ ಬೆಲ್ಲ ಹಾಕಿದ್ರೆ ಆಯ್ತು. ಇದು ಚೆನ್ನಾಗಿ ನೆಂದ ಮೇಲೆ ಬೆಲ್ಲ ಹಾಕಬೇಕು ಇದಕ್ಕೆ.
ಅಂದ್ರೆ ಹಾಕೋದು ಶಾವಿಗೆ ಎಲ್ಲ ಫುಲ್ ಮೆತ್ತಗಾಗ್ಬೇಕು, ಚೆನ್ನಾಗಿ ಬೇಯಬೇಕು. ಓಕೆ, ಇದು ಕ್ಲೋಸ್ ಮಾಡೋಣ. ನೀಟಾಗಿ ಬೇಯುತ್ತೆ. ಹಾಂ, ಬೇಯಲಿ, ಸ್ವಲ್ಪ ಹೊತ್ತು ಬೇಯಲಿ. ಸ್ವಲ್ಪ ಹೊತ್ತು ಬೇಯಲಿ, ಅದಕ್ಕೂ ರೆಸ್ಟ್ ಕೊಡೋಣ. ಇವಾಗ ನಿಮಗೆ ಕೆಲಸ ಕೊಡೋಣ. ಕೊಡಿ. ಏನು ಕೆಲಸ ಮಾಡ್ತೀರಾ? ಏನು ಕೆಲಸ ಹೇಳಿದ್ರು ಮಾಡ್ತೀನಿ. ಕೆಲಸ ಎಲ್ಲ ಮಾಡ್ಸಲ್ಲ. ಹಬ್ಬದಲ್ಲಿ ಯಾವತ್ತು ಯಾರಿಗೆ ಕೆಲಸ ಮಾಡ್ಸೋಕ್ಕೂ ಮನ್ಸು ಬರೋಲ್ಲ. ಅದು ನಿಮಗೆ ನಾನು ಕೆಲಸ ಕೊಡೋದ? ನೋ ವೇಸ್. ಅದ್ರ ಬದಲು ನನಗೊಂದು ಹಾಡು ಆಡಬೇಕು. ಇನ್ನೊಂದು ಅಮರಮ ಸಮುದ್ರನ ಕುಮಾರಿ ನಿನ್ನ ಸರಿ ಸಮಾನ ಯಾರಮ್ಮ, ಉಮೇಶ ಮೊದಲಾದ ಮಾರನಿಕರವು ಬ್ರಾಹ್ಮಿಸಿ ನಿಮ್ಮ ಪದ ಕಮಲಾವ ಭಜಿ ಪರ ರಮ ಸಮುದ್ರನ ಕುಮಾರಿ ನಿನ್ನ ಸರಿ ಸಮಾನ ಯಾರಮ್ಮ, ರಾಮ ಸಮುದ್ರನ ಕುಮಾರಿ ನಿನ್ನ ಸರಿ ಸಮಾನ ಯಾರಮ್ಮ. ಸೂಪರ್, ತುಂಬಾ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು. ಸೊ ಕಮಿಂಗ್ ಬ್ಯಾಕ್ ಟು ಅವರ್ ಡಿಶ್. ಓಕೆ, ಏನಾಗಿರುತ್ತೆ ಇದು? ಇವಾಗ ಇದನ್ನು ನೆಂದಿರುತ್ತೆ. ಇವಾಗ ಗಸಗಸೆ ರುಬ್ಕೊಂಡಿದ್ದೀವಲ್ಲ, ಇದಕ್ಕೆ ಹಾಕಿ ಬೆಲ್ಲ ಹಾಕಿ ಕುದಿಸೋದು. ಓಕೆ, ಹಾಕೋಣ. ಹಾಕಿ. ಹಾಕ್ಲಾ? ಫುಲ್ ಹಾಕೋದಾ? ಹಾಕಿ, ಗಟ್ಟಿ ಆದಷ್ಟು ಚೆನ್ನಾಗಿರ್ತೈತೆ ತಿನ್ನೋಕ್ಕೆ. ಈಗ ಇದೆಲ್ಲ ಹಾಕಿದ್ಮೇಲೆ ನಿಮ್ಮ ಇಷ್ಟದಂತೆ ತುಪ್ಪ ಹಾಕ್ಬೋದು. ಆರಿಸಿದ್ಮೇಲೆ ತುಪ್ಪ ಹಾಕ್ಬೋದು, ಎಷ್ಟು ಬೇಕನ್ನ ತುಪ್ಪ ಹಾಕಿ. ನಮ್ಮ ಪಾಟದು ತುಪ್ಪದ ಬಾಟ್ಲು ನನ್ನ ಕೈಲಿ ಹಾಕಿ. ಓಕೆ, ಪಾಕೆಟ್ ಬೇಕಾ ತುಪ್ಪ ಬಟ್ಲು ಸಾಕು ಸಾಕಲ್ವಾ? ಸಾಕು. ಓಕೆ, ಇದು ಗಸಗಸೆ ಕೂಡ್ಕೋಬೇಕಲ್ವಾ? ಹೌದು. ಬೆಲ್ಲ ಆಮೇಲೆ ಹಾಕೋಣ. ಆಯ್ತು, ಇದು ಕೂಡ್ಕೊಳ್ಳಿ, ಅಷ್ಟೊಂದು ಬ್ರೇಕ್ ತೊಗೋತೀವಿ. ಆಯ್ತು. ವೀಕ್ಷಕರೇ, ನನಗಂತೂ ನಕ್ಕು ಸಾಕಾಗೋಯ್ತು. ಸಖತ್ ಮಜಾ ಮಾಡ್ತಾ ಇದ್ದೀನಿ. ಜೊತೆಗೆ ಗಸಗಸೆ ಕೀರು ಟೇಸ್ಟ್ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದೀನಿ. ಅದು ಕೂಡ್ಕೋಬೇಕು. ಅಷ್ಟೇ ಒಂದು ಸಣ್ಣ ಬ್ರೇಕ್ ತೊಗೊಂಡು ಬೇಗ ವಾಪಸ್ ಬನ್ನಿ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮ ಮನೆ ಕಡೆಗೆ. ಓಕೆ ಆಂಟಿ, ಗಸಗಸೆ ಕುಡ್ಕೋತಾ? ಹಾಂ, ಇದೆಲ್ಲ ಆಯಿತು. ಬೆಲ್ಲ ಹಾಕಿ ಕುದಿಸ್ಬೇಕು. ಬೆಲ್ಲ ಹಾಕೋಣ? ಹಾಂ, ಹಾಕಿ. ಸ್ವೀಟ್ ಕಮ್ಮಿ ಇರಬೇಕು, ಏ ತುಂಬ ನಾವು ಸಿಹಿ ಇಷ್ಟ ಸ್ವೀಟ್ ಇಲ್ಲ. ಮಾತಾಡಂಗೆ ಇಲ್ಲ. ನೀರು ಜಾಸ್ತಿ ಇಷ್ಟಪಡೋ, ನನಗೆ ಸ್ವೀಟ್ ಜಾಸ್ತಿ ಇಷ್ಟ. ಆಯ್ತು, ಇದು ಕುದೀಲಿ ಚೆನ್ನಾಗಿ. ಇದು ಚೆನ್ನಾಗಿ ಕುದಿಬೇಕಲ್ವಾ? ಹೌದು, ಅದು ಕುದೀತಾ ಇರಲಿ. ಅಷ್ಟರಲ್ಲಿ ನಿಮ್ಮ ಮನೆಯವರು ನಿಮ್ಮ ಬಗ್ಗೆ ಏನೋ ಹೇಳಿದ್ದಾರೆ. ಓಕೆ, ಕೇಳಕ್ಕೆ ಇಷ್ಟಪಡ್ತೀರಾ? ನೋಡ್ತೀರಾ? ನೋಡಿ. ನನ್ನ ಹೆಸರು ಹೆಜ್ಜಿ ರವೀಂದ್ರನಾಥ್, ಸ್ವರ್ಣಲತೆಯವರ ಪತಿ. ನಮ್ಮ ಪತ್ನಿಯವರು ಅಡುಗೆ ಇದರಲ್ಲಿ ವಿಶೇಷವಾಗಿ ಎಲ್ಲ ಥರದ ಸವಿರುಚಿ ಅಡುಗೆಗಳನ್ನು ಮಾಡುತ್ತಾರೆ. ಅದು ನನಗೆ ತುಂಬ ಹಿಡಿಸಿದೆ. ಮತ್ತು ಅವರು ಹೊಸ ಹೊಸ ರುಚಿಯನ್ನು ಮಾಡೋದರಲ್ಲಿ ಪರಿಣಿತರಾಗಿದ್ದಾರೆ. ಅದನ್ನು ಸವಿದು ರುಚಿ ಇದು ಮಾಡೋದ್ರಿಂದ ನನಗೆ ಸಂತೋಷ ಆಗಿದೆ. ನನ್ನ ಸ್ವರ್ಣಲತಾ ಅವರ ಮೊದಲನೇ ಮಗ ಸುಧೀಂದ್ರ ಅಂದ್ಬಿಟ್ಟು ನನ್ನ ಹೆಸರು. ನನಗೆ ಇಷ್ಟವಾದದ್ದು ಅಡುಗೆ ಏನು ಅಂದರೆ ಅವ್ರು ಮಾಡೋದು ಗಸಗಸೆ ಪಾಯಸ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಜಾಮೂನ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವರು ಅಡುಗೆಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ನಮಗೆ ಬಹಳ ಇಷ್ಟ ಆಗುತ್ತೆ. ಇವತ್ತು ಒಂದು ಸುವರ್ಣ ಅವಕಾಶ ನಮ್ಮ ಮನೆಗೆ ಬಂದಿದೆ. ಸುವರ್ಣ ಪ್ಲಸ್ ಅವರು ನಮ್ಮ ಮನೆಗೆ ಬಂದು ಚಿತ್ರೀಕರಣಿಸಿ ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ಹೆಂಗಿರುತ್ತೆ ಅಂತ ನಿಮಗೆ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಿದ್ದಾರೆ. ಅದಕ್ಕಾಗಿ ನಾನು ಧನ್ಯವಾದಗಳು ಸುವರ್ಣ ಪ್ಲಸ್ ಅವರಿಗೆ ಹಾಗೂ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿದ್ರಲ್ಲ? ಹಾಂ, ಏನು ನೋಡಿದ್ರಿ? ಅವ್ರು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ. ಕೇಳಿಸ್ಕೊಂಡ್ರಾ? ಮತ್ತೆ ನೋಡಿದೆ ಏನು ಮಾತಾಡಿದ್ದಾರೆ ಅಂತ ಗೊತ್ತಾಯ್ತು. ಗೊತ್ತಾಯ್ತಾ? ಖಂಡಿತ ಫುಲ್ ಖುಷಿಯಲ್ಲಿದ್ದೀರಾ? ನಿಜವಾಗ್ಲೂ. ಯಾಕಂದ್ರೆ ಯಾವುದು ನೆಗೆಟಿವ್ಸೇ ಹೇಳಿಲ್ಲ ಅವರು. ಹೌದು, ಎಲ್ಲ ಚೆನ್ನಾಗಿ ಮಾಡ್ತೀರಂತೆ. ಹೌದು. ಮನೆಯವರು ಗುಟ್ಟು ಯಾರು ಬಿಟ್ಟು ಕೊಡ್ತಾರಲ್ವಾ? ಇಲ್ಲ, ನಾನು ನೆಗೆಟಿವ್ ಆಗಿ ಯಾವತ್ತೂ ಮಾಡೇ ಇಲ್ವಲ್ಲ. ಅದು ಯಾಕೆ? ಒಂದು ಗುಟ್ಟು ಹೇಳ, ನಂಗೆ ಮದುವೆ ಮಾಡಿದಾಗ ನಂಗೆ ಅಡುಗೆನೇ ಬರ್ತಿಲ್ಲ. ಫಸ್ಟ್ ಆಫ್ ಆಲ್ ಗುಟ್ಟು ಅತ್ತೆ ಮನೆಗೆ ಬಂದಮೇಲೆ ಅತ್ತೆನೇ ನಂಗೆಲ್ಲ ಹೇಳ್ಕೊಟ್ಟಿದ್ರು. ಯೂನಿವರ್ಸಲ್ ಗುಟ್ಟಿದು ಎಲ್ಲಾ ಹೆಣ್ಮಕ್ಳು ಹೇಳೋ ಅದೇ ಓಲ್ಡ್ ಡೈಲಾಗ್. ಯಾರಿಗೂ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ 70 ಈಗಂತೂ ಆಲ್ಮೋಸ್ಟ್ 80-85 ಅಂತ ಹೇಳಿದ್ರು ತಪ್ಪಾಗಲ್ಲ. 85% ಅವರು ಮದುವೆ ಆದ್ಮೇಲೆ ಅಡುಗೆ ಕಲಿ. ಈಗಿನ ಜನರೇಷನ್ ನಾನು ಹೇಳ್ತಾರೆ, ಈಗಿನ ಜನರೇಷನ್ ಬಿಡಿ 99.9% ಮದುವೆ ಆದ್ಮೇಲೆ ಕಲಿಯೋದು. ಈಗ ಇದು ಆರಿಸ್ಬಿಡೋಣ. ಆಗಿದೆ. ಓಕೆ, ಆಫ್ ಮಾಡೋಣ. ಆಗೋಯ್ತಾ? ಆಗೋಯ್ತು. ನನ್ನ ಫೇವ್ರೆಟ್ ಪಾರ್ಟ್ ತುಪ್ಪನೇ ಹಾಕಿಲ್ಲ. ಹಾಂ, ಹಾಕಿ ಇವಾಗ ಕರಗತ್ತೆ, ಬಿಸಿನೀರು ಕರಗತ್ತೆ.
ಹಾಕ್ಲಾ? ಹಾಕಿ. ಆಮೇಲೆ ನನಗೆ ಬೈಬಾರ್ದು, ನಮ್ಮ ಮನೇಲಿ ತುಪ್ಪ ಖಾಲಿ ಮಾಡಿದ್ರು ಇಲ್ಲ ಸೌಮ್ಯ ಬಂದು ಖಂಡಿತ ಅಂತ. ಖಂಡಿತ. ನಾ ಹೇಳಿದಲ್ಲ ನಮ್ಮ ಮನೆಯಲ್ಲೇ ಕಡಿತೀನಿ ಫುಲ್ ಹಾಕ್ಬಿಟ್ಟೆ. ಖಂಡಿತ. ಓಕೆ, ಓಕೆ ಇವಾಗ ಆಗಿದೆ ಅಲ್ವಾ? ಆಗಿದೆ. ಇದನ್ನ ತಗೊಂಡೋಗಿ ಓಕೆ. ನೀಟಾಗಿ ಗಾರ್ನಿಶ್ ಮಾಡಿ ತಗೊಂಡ್ ಬನ್ನಿ, ಟೇಸ್ಟ್ ಮಾಡ್ತೀವಿ. ದೇವ್ರ ಪೂಜೆ ಆಗತ್ಲ ಕೊಡ್ತೀವಿ. ಈಗ ಬಂದೆ ಮುತ್ತೈದರಿಗೆಲ್ಲ ಅರ್ಶಿನ ಕೊಟ್ಟು ತಾಂಬೂಲ ಕೊಟ್ಟು ಪ್ರಸಾದ ಕೊಟ್ಟು ಮನೆಗಳಿಗೆ ಕಳಿಸ್ತೀವಿ. ಹೌದಾ? ಥ್ಯಾಂಕ್ ಯು ಸೊ ಮಚ್ ಅಂತ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಇವಾಗ ಟೈಮ್ ಫಾರ್ ಪ್ರಸಾದ. ಎಸ್ ಎಸ್, ಕೊಡಿ. ತಗೊಳ್ಳಿ. ನನ್ಗಲ್ಲ, ಅವ್ರಿಗೆ. ನಿಮ್ಗೆ ಹೆಂಗ ಅನ್ಸ್ತು? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನಿಮ್ಮ ಮಗ ತುಂಬ ಚೆನ್ನಾಗಿದೆ. ಓಕೆ, ನೀವು ಇನ್ನೊಂದ್ಸತಿ ತಿನ್ಬಿಡಿ, ಸೇರಿರುತ್ತೆ. ಕೂಸಿ ಎಲ್ಲ ಉಳಿಬಾರ್ದು. ಕೂಸಿ ಇಲ್ಲ. ನಿಜವಾಗ್ಲೂ ಹೇಳಲ್ಲ ಹೇಗಿದೆ ಅಂತ? ಖಂಡಿತ ಹೇಳಿ, ಏನು ಬೇಜಾರಾಗಲ್ಲ. ಲಕ್ಷ್ಮಿ ಹಬ್ಬ, ಪ್ರಸಾದ ಮುಂದೆ ಇಟ್ಕೊಂಡು ಸುಳ್ಳು ಹೇಳ್ಬಾರ್ದು. ಓಕೆ, ತುಂಬಾನೇ ಚೆನ್ನಾಗಿದೆ. ವೆರಿ ನೈಸ್ ಆಂಟಿ, Thank ಥ್ಯಾಂಕ್ you. ಯು ಸೋ ಮಚ್. ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದಿಂದ ಸಣ್ಣ ಕಾಣಿಕೆ. ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಥ್ಯಾಂಕ್ ಯು.